ಹೋಗ ನಡಿಯಮ್ಮ. ಹೋ ಹೇಳಿ ಪುಟ್ಟಿ, ನೀನೇನಮ್ಮ ಇಲ್ಲಿ? ಯಾರು ಇವರು? ಪರಿಮಳ ಮ್ಯಾಮ್, ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅಜ್ಜಿ. ಹೋ ಹೌದಾ, ಬನ್ನಿ ಬನ್ನಿ. ಇನ್ನು ಇವಳ್ದು 1:30ಗಲ್ವಾ ಇರೋದು ಎಕ್ಸಾಮು, ಈಗಲೇ ಕರ್ಕೊಂಡು ಬಂದಿರಲ್ಲ 10:30ಗೆನೆ. ಇಲ್ಲ ಮೇಡಮ್, ಅದೇ ನನ್ನ ಮಗಳದು ವಿಚಾರಿಸ್ಬೇಕಿತ್ತು, ಏನು ಓದ್ತಾಳೆ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಭಾಳ ಅಂದರೆ ಭಾಳ ಕಿರಿಕು, ಭಾಳ ನಮಗಂತೂ ತೊಂದರೆ ಕೊಡ್ತಾಳೆ. ಅದೇನು ಕತೆಯೋ ಏನು ನಮಗಂತೂ ಹೊಸಿನೂ ಗೊತ್ತಾಯ್ತಿಲ್ಲ. ಅದಕ್ಕೆ ನೀನು ಅದೇನು ಓದ್ತಾಳೋ ಮಾಡ್ತಾಳೋ, ನಾವಂತೂ ಇವಳು ಬದಲಾಯ್ತಾಳೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹಾಕಿದ್ವಿ. ಈಗ ನೋಡಿದ್ರೆ ಇವಳು ಬದಲಾಗಂಗೆ ನಾನಂತೂ ಕಾಣೆ. ಒಂಚೂರು ಬದಲಾಗಿಲ್ಲ ಅಂತ ಅನ್ನಿಸ್ತದೆ ಇವಳಂತೂ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗನಿ, ಏನು ಓದ್ತಾಳೆ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಂತ ಬಂದ್ವಿ. 10 ಪೈಸದ್ದು ಏನೂ ಒಳ್ಳೆ ಬುದ್ಧಿ ಇಲ್ಲ ಇವಳಿಗಂತೂ. ನೋಡಿ, ನಾನು ಇವಳ ಕ್ಲಾಸ್ ಟೀಚರು. ಬನ್ನಿ ಬನ್ನಿ, ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ಈಗ ಹೇಳಿ, ಏನು ಪ್ರಾಬ್ಲಮ್ ಆಯಿತು? ಸ್ಕೂಲಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ? ಇವಳ ಬಗ್ಗೆ ಯಾವುದು ಕಂಪ್ಲೇಂಟ್ ಏನೂ ಇಲ್ವಲ್ಲ? ಅಲ್ಲ, ಸಡನ್ನಾಗಿ ಬಂದುಬಿಟ್ಟಿದ್ರಲ್ಲ. ನಮ್ಮ ಸ್ಕೂಲ್ ಕಡೆಯಿಂದ ಏನಾದರೂ ತಪ್ಪಾಯ್ತಾ? ಇಲ್ಲ ಏನಾದರೂ ಮಾರ್ಕ್ಸಲ್ಲಿ ಏನಾದರೂ ಚೆನ್ನಾಗಿ ತೆಗ್ದಿಲ್ಲ ಅಂತ ಏನಾದರೂ ಬಂದಿದ್ದೀರಾ? ಏನಾದರೂ ತೊಂದರೆ ಆಯಿತಾ? ಇಲ್ಲ ಬೇರೆ ಮಕ್ಕಳೇನಾದ್ರೂ ಏನಾದರೂ ಇವಳನ್ನ ತೀಟೆ ಮಾಡ್ತಾವ್ರೆ ಅದು ಇದು ಅಂತ ಏನಾದರೂ ಕಂಪ್ಲೇಂಟ್ ಆಯಿತಾ? ಏನಾದರೂ ಇದ್ರೆ ಹೇಳಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, ಏನು ಹೇಳಿ, ನಿಮ್ಮ ಸ್ಕೂಲಾಗ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಅಂತೂ ಕಲಿಸಿಲ್ಲ. ಬರೀ ಎಲ್ಲರೂ ಏನು ಮಾತಾಡಿದ್ದು ಬಂದು ಹೇಳೋದು, ತರಲೆ ಮಾಡೋದು, ಇಷ್ಟೇನೆ. ಓದ್ಕೊಳ್ಳೋದು ಇಲ್ಲ, ಮನೆ ಕೂತ್ಕೊಂಡು 1 ಗಂಟೆ ಓದ್ಕೊಳ್ಳಲ್ಲ. ಒಂದು 10 ನಿಮಿಷ ಬುಕ್ ತೆಗೆದಾಕ್ತಾಳೆ, ಓದ್ತಾಳೆ, ಹಂಗೇನೆ ಆಮೇಲೆ ಓಡೋಗ್ತಾಳೆ ಆಟ ಆಡ್ತೀನಿ ಅಂತ. ಓದ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಎಕ್ಸಾಮ್ ನಡೀತೈತೆ ಅಂತ ಒಂದು ಎಕ್ಸಾಮ್ ಆದಮೇಲೆ ಗೊತ್ತಾಯಿತು ನನಗೆ. ಅಲ್ಲಿ ತನಕ ಇವಳು ಎಕ್ಸಾಮ್ ಬರೀತಾವಳೆ ಇಲ್ಲ ಅದು ನನಗೆ ಗೊತ್ತಿಲ್ಲ. ಅಮ್ಮ ಎಕ್ಸಾಮ್ ಕಣಮ್ಮ 1:30ಗೆ ಓದ್ತೀನಿ ಅಂದ್ಲಲ್ಲ, ಅವತ್ತೇ ನನಗೆ ಗೊತ್ತಾಗಿದ್ದು. ಓದ್ಕೊಳ್ಳಲ್ಲ ಟೀಚರ್, ಏನೂ ಮಾಡಲ್ಲ. ಊರು ತುಂಬ ಸುಮ್ಮನೆ ಎಲ್ಲಾರ ತಗು ಮಾತಾಡ್ಕೊಂಡು ಸುಮ್ಮನೆ ಓಡಾಡ್ತಿತ್ತಾಳೆ. ನನಗೆ ಅದೇ ಜಾಸ್ತಿ ಬೇಜಾರಾಗ್ಬಿಟ್ಟೈತೆ. ಒಂಚೂರು ನೀವಾದ್ರೂ ನನ್ನ ಮಗಳಿಗೆ ಬುದ್ಧಿ ಹೇಳ್ರಿ, ಒಂಚೂರಾದರೂ ಭಯ ಇಕ್ರಿ ನನ್ನ ಮಗಳಿಗೆ. ಅವಾಗಾದ್ರೂ ಸ್ವಲ್ಪ ಬುದ್ಧಿ ಕಲ್ಸ್ಕೊಂಡು ಚೆನ್ನಾಗಿ ಓದ್ಕೊಂಡು ಇತ್ತಾಳೇನು. ಊರಾಗೆಲ್ಲ ಬೈಕಂತಾರೆ, ಬಿಡು ಸುಮ್ಮನೆ ಹಂಗೆ ಮಾತಾಡ್ತಾಳೆ ಹಿಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ನಾವು ಅಷ್ಟೊಂದೇನು ಓದಿಲ್ಲ. ನಮಗೂ ಹೊಲದ ಕೆಲಸ ಮನೆ ಕೆಲಸ ಶಾನೆ ಇರ್ತದೆ. ಅದು ಮಾಡ್ಕೊಂಡು ನಮಗೂ ಓದು ಬರಹ ಬರೋಂಗಿದ್ದಿದ್ರೆ ಹೆಂಗೋ ಟೇಮ್ ಮಾಡ್ಕೊಂಡು ಹೇಳ್ಕೊಡ್ತಿದ್ವಿ. ನಮಗೂ ಅಷ್ಟೊಂದು ಗೊತ್ತಾಗಕ್ಕಿಲ್ಲ. ಅದಕ್ಕೆ ನೀವು ಒಂಚೂರು ಬುದ್ಧಿ ಹೇಳಿ ಅಂತ ಕರ್ಕೊಂಬಿಟ್ಟು ಬಂದಿರೋದು. ಎಂತ ಓದಿರೋ ಮಕ್ಕಳು ಇಲ್ಲೂ ಕರ್ಕೊಂಡು ಬಂದು ಈ ಥರ ಮಾತಾಡಲ್ಲ. ನೀವ್ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನಮ್ಮ ಸ್ಕೂಲಲ್ಲೇನೆ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ನಿಮ್ಮ ಮಗಳೇನೆ. ತುಂಬ 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 ಬ್ರಿಲಿಯಂಟು, ತುಂಬ ಇಂಟೆಲಿಜೆಂಟು, ಹಾನೆಸ್ಟು. ಸ್ಕೂಲಲ್ಲಿ ಯಾವತ್ತೂ ಹೋಮ್ವರ್ಕ್ ಮಿಸ್ ಮಾಡಲ್ಲ, ಯಾವತ್ತೂ ಹೇಳಿದ ಪಾಠ ಮಿಸ್ ಮಾಡಲ್ಲ, ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾಳೆ. ಇದಕ್ಕಿನ್ನೂ ಏನು ಮಾಡಬೇಕು ಹೇಳಿ ನೀವು? ಏನಾದರೂ ಕ್ವಶನ್ಸ್ ಕೇಳಿ ಆನ್ಸರ್ ಮಾಡ್ತಾಳೆ. ಹೋಗಲಿ, ಟೈಮಿಂಗ್ಸ್ ಅಷ್ಟೇ, ಕರೆಕ್ಟ್ ಟೈಮಿಂಗ್ಸ್ ಸ್ಕೂಲಿಗೆ ಬರ್ತಾಳೆ. ಎಂದು ಬೇರೆ ಹುಡುಗರ ಜೊತೆ ಕಿತ್ತಾಡಲ್ಲ, ಜಗಳ ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ನೀವು ಈ ಥರ ಬಂದುಬಿಟ್ಟು ಕಂಪ್ಲೇಂಟ್ ಕೊಡ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಬೇರೆ ಬೇರೆ ಟೀಚರ್ಸ್ ಎಲ್ಲ ಬಂದುಬಿಟ್ಟು ಏನು ಓದೋದೇ ಇಲ್ಲ ಅಂತಂದ್ರೂ ನನ್ನ ಮಗ ಹಂಗೆ ನನ್ನ ಮಗ ಹಿಂಗೆ ಅಂತೇಳ್ಬಿಟ್ಟು ಎಷ್ಟೆಲ್ಲ ಹೇಳ್ಕೊಳ್ತಾರೆ. ಆದರೆ ನೀವು ನೋಡಿದ್ರೆ ನಿಮ್ಮ ಮಗಳು ಇಷ್ಟೆಲ್ಲ ಚೆನ್ನಾಗಿ ಓದ್ತಾಳೆ, ಇಷ್ಟು ಕ್ವಾಲಿಟೀಸ್ ಐತೆ. ಆದರೂ ನೀವು ಯಾಕೆ ಈ ಥರ ಬಂದುಬಿಟ್ಟು ನಿಮ್ಮ ಮಗಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅವಳು ತುಂಬ ಇಂಟೆಲಿಜೆಂಟು, ತುಂಬ ಚೆನ್ನಾಗಿ ಓದ್ತಾಳೆ ಗೊತ್ತಾ. ಎಕ್ಸಾಮ್ಸಲ್ಲೆಲ್ಲನೂ 1 ಮಾರ್ಕ್ಸ್ ಕಡಿಮೆ ಬರ್ಬೋದು ಅಷ್ಟೇ. 50ಗೆ 50 ಔಟ್ ಆಫ್ 4-5 ಸಬ್ಜೆಕ್ಟಲ್ಲೂ. ಮ್ಯಾಥ್ಸಲ್ಲಿ 2 ಮಾರ್ಕ್ಸ್ ಕಡಿಮೆ ಬಂದಿದ್ದಾವೆ. ಮತ್ತು ಸೈನ್ಸಲ್ಲಿ ಅನಿಸುತ್ತೆ, ಸೈನ್ಸಲ್ಲಿ 1 ಮಾರ್ಕ್ಸ್ ಏನೋ ಕಡಿಮೆ ಬಂದಿದೆ. ಇನ್ನು ಎಲ್ಲದರಲ್ಲೂ ಔಟ್ ಆಫ್ ನೀವು ಮಾರ್ಕ್ಸ್ ಕಾರ್ಡು ನೋಡೋದಿಲ್ವಾ ನಿನ್ನ ಮಗಳದು? ನೋಡಿ, ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ನ ಬಗ್ಗೆ ನಾವ್ಯಾಕೆ ಮಾತಾಡೋಣ? ಅವಳನ್ನ ಬಯ್ಯ ಅಂತ ಅವಶ್ಯಕತೆನೂ ನಮಗೇನು ಇಲ್ವಲ್ಲ. ನನಗೆ ಗೊತ್ತಿತ್ತು ಮೇಡಮ್ ಅವರೇ ನನ್ನ ಮೊಮ್ಮಗಳೇನು ಅಂತ ಹೇಳ್ಬಿಟ್ಟು. ಇವಳೇನೇ ಸರಿ ಇಲ್ಲ ನನ್ನ ಸೊಸೆ. ನನ್ನ ಮೊಮ್ಮಗಳ ಬಗ್ಗೆ ಸುಮ್ಮನೆ ಕಂಪ್ಲೇಂಟ್ ಮಾಡೋದೇನೇನಿಯ. ನನ್ನ ಮೊಮ್ಮಗಳು ಭಾಳ ಒಳ್ಳೆಯಳು, ಸಣ್ಣ ಕೂತಾಳೆ. ಇವಳಿಗೇನು ಗೊತ್ತು ಪಾಪ. ನನ್ನ ಮೊಮ್ಮಗಳು ವಾಶ್ರೂಮ್ಗೆ ಹೋದ್ರೂ ಬಾತ್ರೂಮ್ ಮನೆ ಕುಂತ್ಕೊಂಡ್ರು ಅದು ಅಂತೆಂಥದ್ದು ಇಂಗ್ಲೀಷಾಗೆ ಪದಗಳ ಹೇಳ್ಕೊಂತಾನೆ ಇರ್ತಾಳೆ. ಕುಂತ್ರು ನಿಂತ್ರು ಇವಳಿಗೆ ನನ್ನ ಸೊಸೆಗೆ ಬುಕ್ನ ಮುಂದಕ್ಕೆ ಇಕ್ಕೊಂಡು ತಿರುವಾಕಿದ್ರೆ ಮಾತ್ರ ಓದ್ದಂಗೆ, ಇಲ್ಲ ಅಂದರೆ ಓದ್ತಾವಳೆ ಅಂತ ಅನ್ಕೊಳ್ಳೋದು ಇಲ್ಲ. ನನ್ನ ಮೊಮ್ಮಗಳು ಪಾಪ ಕುಂತ್ರು ನಿಂತ್ರು ಓದ್ತಾನೆ ಇರ್ತಾಳೆ. ಅದು ಅವ್ರು ಹಂಗೇನೆ ಎಲ್ಲ ನಾವು ಹೇಳ್ಕೊಟ್ಟಿರ್ತೀವಲ್ಲ, ಅದನ್ನೆಲ್ಲ ಕುಂತ್ರು ನಿಂತರು ಎಲ್ಲ ಕಡೆ ರೀಕಾಲ್ ಮಾಡ್ತಾ ಇರ್ತಾರೆ. ನೋಡಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಪದ್ದು ಪದ್ದು ಮೇಡಮ್ ಅವರೇ, ನಿಮ್ಮ ಮಗಳು ತುಂಬ ಒಳ್ಳೆಯವಳು, ತುಂಬ ಚೂಟಿ ಇದ್ದಾಳೆ ಅಷ್ಟೇನೆ. ಮಕ್ಕಳು ಇಷ್ಟೊಂದು ಚೂಟಿ ಇದ್ದಾರೆ ಅಂತ ನೀವು ಖುಷಿ ಪಡಬೇಕು. ತುಂಬ ಸೈಲೆಂಟಾಗಿ ಮಂಕ್ ಥರ ಇದ್ದರೆ ಯಾವಾಗ ಯೋಚನೆ ಮಾಡ್ಬೇಕು ಅಷ್ಟೇನೆ. ಸ್ವಲ್ಪ ಚಿಕ್ಕವಳಲ್ವಾ, ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಸ್ವಲ್ಪ ದೊಡ್ಡಳಾತ ಸ್ವಲ್ಪ ಚೇಂಜ್ ಆಗ್ತಾಳೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅಯ್ಯೋ, ನನಗೆ ಯಾವ ಭಯನೂ ಇಲ್ಲ ಮೇಡಮ್ ಅವ್ರಿ. ನನ್ನ ಮೊಮ್ಮಗಳು ಎಂಥ ಬುದ್ಧಿವಂತೆ ಅಂತ ನನಗೆ ಗೊತ್ತು ಬಿಡಿ. ಇವಳ ಬಗ್ಗೆ ಮಾತಾಡಿದ್ಲಲ್ಲ, ಅದಕ್ಕೆ ಅವಳು ಗುರ್ದುಬಿಟ್ಟು ಬಂದ್ಬಿಟ್ಟವಳು ಈ ಸ್ಕೂಲ್ಗೆ. ನನ್ನ ಮೊಮ್ಮಗಳು ಸಂದಕ್ಕೆ ಹೋದ್ರೆ ಅಷ್ಟೇ ಸಾಕು. ಈ ಸ್ಕೂಲ್ಗೆ ನೀಯ ಫಸ್ಟ್ ನನ್ನ ಮಗಳೇನೇನಿಯಾ, ನನ್ನ ಮೊಮ್ಮಗಳೇನೇ ಬಸ್ ಬಂದಿರೋ ಈ ಸ್ಕೂಲ್ಗೆನೇನೆ. ಹೌದು, ಇಡೀ ಕ್ಲಾಸ್ಗೆ ಪುಟ್ಟಿನೇ ಫಸ್ಟು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓದೋ ವಿಚಾರ ಇರ್ಬೋದು, ಗುಣ ಎಲ್ಲದ್ರಲ್ಲೂ ನಂಬರ್ 1 ಇದ್ದಾಳೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಒಳ್ಳೇದಾಗುತ್ತೆ. ಯಾರೋ ಏನೋ ಹೇಳಿದ್ರು, ಯಾರೋ ಮಗಳ ಬಗ್ಗೆ ಮಾತಾಡಿದ್ರು ಅಂತ ನಾವು ಸುಮ್ಮನೆ ರೇಗಾಡೋದಲ್ಲ. ನಾವು ನಮ್ಮ ಮಗಳು ಏನು, ನಮ್ಮ ಮಗಳು ಎಂಥವಳು ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕು ನಮಗೂ.
ಹಳ್ಳಿ ಕಡೆ ಎಲ್ಲ ಮಾತಾಡ್ತಾರೆ ನೋಡಿ, ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ, ಬಿಟ್ಬಿಡಿ. ಪುಟ್ಟಿ ಬಹಳ ಒಳ್ಳೆಯವಳು. ನೀವು ಓದ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ, ಅವರು ಒಬ್ಬೊಬ್ರು ಇರ್ತಾರೆ 10 ಗಂಟೆ ಓದ್ಕೊಂಡ್ರು ಅವ್ರ ತಲೆಗೇನು ಹತ್ತದೇ ಇಲ್ಲ. 10 ಅವರ್ ಓದ್ಕೋತಾರೆ, 8 ಅವರ್ ಓದ್ಕೊಂತಾರೆ. ಅದೇ ಒಬ್ಬೊಬ್ರು ಇರ್ತಾರೆ ಹಾಫ್ ಅನ್ ಅವರ್ ಓದಿದ್ರೆ ಸಾಕು, ಪೂರ್ತಿ ನೆನ್ಪಿಟ್ಕೊಂಡು ಅದೇ ಥರ ನೀನು ಪಟ ಅಂತ ಹೇಳ್ಬಿಟ್ಟು ಎಕ್ಸಾಮು ಬರೀತಾರೆ ಬಂದು. ಅದೇ ಥರನೇ ಪುಟ್ಟಿ ಅರ್ಧ ಗಂಟೆ ಓದ್ಕೊಂಡ್ರು ಅವಳು ಎಕ್ಸಾಮ್ನ ತುಂಬ ಚೆನ್ನಾಗೇ ಮಾಡ್ತಾಳೆ. ನೀವು ಅದ್ರ ಬಗ್ಗೆ ಎಲ್ಲನೂ ಯೋಚನೆ ಮಾಡೋಕೆ ಹೋಗ್ಬಿಡಿ. ಆರಾಮಾಗಿ ಮನೆಗೆ ಹೋಗಿ, ಇನ್ನೂ 1:15ಗೆ ಎಕ್ಸಾಮ್ ಇರೋದು, 1:15 ಕರ್ಕೊಂಡು ಬಂದು ಆಮೇಲೆ ಎಕ್ಸಾಮಿಗೆ ಕೂರಿಸಿವ್ರಂತೆ. ನಾನೇನಿ ಅವರು ಇವರು ಮಾತು ಕೇಳ್ಬಿಟ್ಟು ನಾನೇನೇನಿ ನನ್ನ ಮಗಳ ಬಗ್ಗೆ ಡೌಟ್ ಪಟ್ಬಿಟ್ಟೆ. ಅವರು ಇವರು ಎಲ್ರೂ ನಿನ್ನ ಮಗಳು ಅಂತಳು, ನಿನ್ನ ಮಗಳು ಓದಲ್ಲ, ನಿನ್ನ ಮಗಳು ಬರೆಯಲ್ಲ, ಬರೀ ತಿರ್ಕೊಂಡು ಕುಂತಿರ್ತಾಳೆ, ಬರೀ ಸ್ಕೂಲಾಗ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಾ ಗೊತ್ತಾಗ್ತದೆ ಅವಾಗ ನಿನ್ನ ಮಗಳು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಬರೀ ಪೆನ್ನಾಗಿ ತಿತ್ಕೊಬತ್ತಾಳೆ ಮಾರ್ಕ್ಸ್ಗಳ್ನಂತ ಏನೇನೋ ಹೇಳ್ಬಿಟ್ರು. ನನಗೆ ಅದಕ್ಕೆ ಭಾಳ ಬೇಜಾರಾಗೋಗ್ಬಿಡ್ತು. ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಿದ್ದೀವಿ, ಈಗ ಹಿಂಗೆ ಮಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ತಾಗ ಬರಬೇಕು ಅಂತ ಭಾಳ ದಿನದಿಂದ ಅನ್ಕೋತಾ ಇದ್ದೆ. ಟೇಮೇ ಸಾಕಾಗಲಿಲ್ಲ ನೋಡಿ, ಬರೋಣ ಅಂತ ಅನ್ಕೊಂಡು ಟೇಮೇ ಸಾಕಾಗಲಿಲ್ಲ. ಇವಾಗ ಹೆಂಗೋ ಟೇಮ್ ಬಂತು, ಅತ್ತಾಗ ನಾನು ತಿಳ್ಕೊಂಡಂಗೆ ಆಯ್ತು ನನ್ನ ಮಗಳ ಬಗ್ಗೆನ. ಸರಿ ಬಿಡಿ, ಆಯ್ತು. ಪುಟ್ಟಿ ಬಾಮ್ಮ ಹೋಗನ್ ಬಾ. ಆಯ್ತು ಕಣಮ್ಮ. ಬಾ ಮಗಳು ಬಾ. ಇಷ್ಟೆಲ್ಲ ಹೆಸ್ರು ಉಳಿಸ್ಕೊಂಡಿದ್ಯಾ ಅಂತ ನನಗಂತೂ ಗೊತ್ತಿರಲಿಲ್ಲ. ಅವ್ರು ಇವ್ರು ಮಾತು ಕೇಳ್ಬಿಟ್ಟು ನಾನೇ ತಿಳ್ಕೊಬಿಟ್ಟಿದ್ದೆ ನಿನ್ನ. ಬಾ ಬಾ ಹೋಗನ್ ಬಾ. ಸರಿ ಪರಿಮಳ ಟೀಚರ್, ನಾನು ಹೊರಡ್ತೀನಿ. ಸರಿ ಮೇಡಮ್ ಅವರೇ, ಬರ್ತೀವಿ. ಸರಿ ಆಯ್ತು. ಮಗಳೇ ಬಡ್ದಿದ್ದಕ್ಕೆ ಬೇಜಾರಾಗ್ಬೇಡ ಕಣವ. ನಿಮ್ಮ ಟೀಚರ್ ಹೇಳಿದ್ದು ನನ್ನ ಮಾತುನುವೆ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ನೀನು ಎಷ್ಟು ಚೆನ್ನಾಗಿ ಓದ್ತೀಯ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮ್ಮ ಟೀಚರ್ ಹೇಳಿದ್ದಕ್ಕೆ ನನಗಂತೂ ಎಷ್ಟು ಸಂತೋಷ ಆಗ್ತಾಯಿದ್ದು ಗೊತ್ತಾ. ಸರಿ ಆಯಿತು, ನನ್ನಿಂದ ತಪ್ಪಾಯಿತು. ಬಡ್ದಿದ್ದಕ್ಕೆ ನಿನಗೆ ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ಕೊಡಿಸ್ತೀನಿ. ಎಕ್ಸಾಮ್ ಬರೆದ್ಬಿಟ್ಟು ಬಾ, ಸರಿನಾ? ಇನ್ನು ಮೇಲೆ ಆರಾಮಾಗಿರು. ಯಾರ್ಯಾರು ಮಾತೋ ಕೇಳಿ ನಾನಂತೂ ನೀನು ಏನು ಮಾತಾಡೋಕ್ಕಿಲ್ಲ, ನಿನ್ನ ಹತ್ರ ಬೊಯ್ಯಕ್ಕಿಲ್ಲ ಬಡಿಯೋಕ್ಕಿಲ್ಲ. ನಿಂಗೆ ಹೆಂಗೆ ಬೇಕೋ ಹಂಗೆ ಖುಷಿಯಾಗಿರು ಮಗಳೇ. ಸರಿ ಕಣಮ್ಮ ಆಯಿತು. ನನ್ನ ಮೊಮ್ಮಗಳ ಬಗ್ಗೆ ಮಾತಾಡಿದವ್ರ ನಲ್ಗಿಗೆ ಹುಳ ಬೀಳ. ನನ್ನ ಮೊಮ್ಮಗಳು ಏನು ಅಂತ ನನಗೆ ಗೊತ್ತಿಲ್ವೇ? ಬಾ ಅಮ್ಮ ಪುಟ್ಟಿ, ಬಾ ಬಾಪ್ಪ. ನಿಮ್ಮ ಅಮ್ಮ ಸುಮ್ಕೆ ಹೊಡಿತಾಳೆ ನೀನು ಅಷ್ಟೇ. ನೀನಿಯ ನನಗೆ ಗೊತ್ತಿತ್ತು ಹೇಳು, ನನ್ನ ಮೊಮ್ಮಗಳು ಸಂದಕ್ಕೆ ಓದ್ತಾಳೆ ಅಂತ ಹೇಳ್ಬಿಟ್ಟು. ಅಪ್ಪ ಸದ್ಯ ಈಗ ಸಮಾಧಾನ ಆಯಿತು. ಓದೋದಿಲ್ಲ ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟಿದ್ರೆ ನಮ್ಮ ಪುಟ್ಟಿಗೆ ಇನ್ನೂ 4 ಏಟು ಬಿದ್ದುಬಿಟ್ಟಿರವು. ಎಷ್ಟು ಸಂದಕ್ಕೆ ಓದ್ಕತ್ತಾಳೆ ನಮ್ಮ ಪುಟ್ಟಿ. ಅಜ್ಜಿ ಇನ್ನೂ ಓದ್ಕೋತೀನಿ ಅಜ್ಜಿ ನಾನು. ನನಗೆ ಶಾಣೆ ಎಲ್ಲ ಓದಿದ್ಮೇಲೆ ಓದಕ್ಕೆ ಬೇಜಾರಾಯ್ತದೆ, ಅದಕ್ಕೆ ನಾನು ಓದ್ಕೊಳಕ್ಕಿಲ್ಲ ಕಣಮ್ಮ. ಇಲ್ಲ ಅಂದ್ರೆ ಓದ್ಕೊತಾನೆ ಇರ್ತಾ ಇದ್ದೆ ನಾನು. ಅಮ್ಮ ಬಾ, ಟೀಚರ್ ಹೇಳಿಲ್ವಾ ನಿಂಗೆ ಅರ್ಧ ಗಂಟೆ ಓದಿದ್ರೆ ಸಾಕು ಫುಲ್ಲು ತಲೆಗತ್ತು ಬಿಡ್ತದಂತೆ. ಎಲ್ಲರ ಥರ ಶಾಣೆ ಓದೋ ಅವಶ್ಯಕತೆನೇ ಇಲ್ಲ ಅಂತ ಅನ್ನಿಸ್ತದೆ. ಬಾ, ನಿಂಗೆ ಏನೇನು ಬೇಕೋ ಚಾಕ್ಲೇಟು ಐಸ್ ಕ್ರೀಮು ಪಾನಿಪುರಿ ಎಲ್ಲ ಕೊಡಿಸ್ಕೊಂಡೇನಿಯೇ ಕರ್ಕೊಂಡೋಯ್ತೀನಿ. ಆರಾಮಾಗಿ ಕುಂತ್ಕೊಂಡು ಮನೆಗೆ ಅದ್ಯೋ ಹೊಸದು ಬೇಕೋ ಹೊಸದು ಓದ್ಕ, ಹೆಂಗೆ ಬೇಕೋ ಹಂಗೆ ಓಡಾಡು. ನೀನು ದೊಡ್ಡಳ ತಾತ ನಿಂಗೂ ಏನು ಮಾತಾಡಬೇಕು, ಯಾರ ಹತ್ರ ಏನು ಮಾತಾಡಬಾರ್ದು ಅಂತ ಅರ್ಥ ಆಯ್ತದೆ. ಈಗ ಚಿಕ್ಕೊಳಲ್ವಾ, ನಿನಗೆ ಹೆಂಗೆ ಬೇಕೋ ಮಾತಾಡ್ಕೊಂಡು ಖುಷಿಯಾಗಿರು ಅಷ್ಟೇ. ಏನಿಯ ಸಾಕು. ಅಷ್ಟೇ ಮೊಮ್ಮಗಳೇ, ಸಾಕು, ಆರಾಮಾಗಿರು. ಮತ್ತೆ ನಂದೇನಿಯ ತಪ್ಪು ಕಣತ್ತೆ. ನಾನೇ ಮಕ್ಕಳು ಮುಂದೆ ಏನು ಮಾತಾಡಬೇಕು, ಮಕ್ಕಳು ಇಲ್ದಿದ್ದಾಗ ಏನು ಮಾತಾಡಬೇಕು ಅಂತ ನಾನು ತಿಳ್ಕೊಂಡಿರ್ಬೇಕು. ಇವಳು ಮುಂದೆ ನಾನೇ ತಪ್ಪು ಮಾಡಿದ್ದು. ಅದೇಳು ಮೊದಲು ನಮ್ಮದೇ ತಪ್ಪಿರ್ತದೆ, ನಮಗೆ ಗೊತ್ತಾಗಕ್ಕಿಲ್ಲ ಅಷ್ಟೇ. ಈಗ ಗೊತ್ತಾಯ್ತಲ್ಲ, ಮಕ್ಕಳು ಮುಂದೆ ಏನು ಮಾತಾಡಿದ್ರೆ ಅದನ್ನೇ ಅವ್ರು ಬೇರೆ ತಗೋ ಹೇಳ್ಕೊತಾರೆ. ಅವ್ರು ಹಂಗೆ ಅವರು ಹಂಗೆ ಆತಾರೆ. ನಾವು ಹೆಂಗಿದ್ರೆ ಅವರು ಹಂಗೆ. ನಮ್ಮ ನೋಡಿ ಕಲಿಯೋದೇನಿಯ ಶಾನೆ. ಅತ್ತೆ, ಅಯ್ಯೋ ನನಗೂ ಗೊತ್ತಾಯ್ತು. ನಮ್ಮ ನೋಡೇ ಮಕ್ಕಳು ಕಲಿಯೋದು. ನಾವು ಮೊದಲು ನೆಟ್ಟಗಿದ್ರೆ ಅವರು ನೆಟ್ಟಿಗೆ ಇರ್ತಾರೆ. ನಾವೇ ಊರೂರು ತಿರ್ಕೊಂಡು ಕುಂತ್ಕೊಂಡ್ರೆ ಅವರು ಊರೂರು ತಿರ್ಕೊಂಡು ಕುಂತ್ಕೋತಾರೆ. ಬಿಡಿ, ಈಗ ಅರ್ಥ ಆಯ್ತಲ್ಲ ಎಲ್ಲನೂ. ಇನ್ನು ನನ್ನ ಮಗಳ ಹತ್ರ ಮಾತ್ರ ನಾನು ಇನ್ನೇನು ಜಾಸ್ತಿ ಅವಳ ಹತ್ರ ಎಂತೆಂಥ ಮಾತುಗಳು ಮಾತಾಡೋಕ್ಕಿಲ್ಲ. ಸರಿ ಬಾ, ಮಗ್ಗಿಗೆ ನಾನು ತಿನ್ನೋದು ಕೊಡಿಸ್ಕೊಂಡು ಮಂತಕ್ಕೆ ಹೋಗೋಣ ಬಾ. ಅತ್ತೆ ನಡೀರಿ ಹೋಗೋಣ ಫಸ್ಟ್. ನಡಿ ಬಾ ಮನೆಗೆ ಹೋಗೋಣ ಬಾ.